ಆಗುತ್ತೆ. ಇವತ್ತು ಸನ್ಮಾನ್ಯ ಶ್ರೀ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸರ್ ಅವರು 15,000 ಶಿಕ್ಷಕ ಹುದ್ದೆಗಳನ್ನು ಆದಷ್ಟು ಬೇಗ ಭರ್ತಿ ಮಾಡಿರಿ ಅಂತಂದು ಶಿಕ್ಷಣ ಇಲಾಖೆಗೆ ಹೇಳ್ಯಾರ. ಏನಪ್ಪ ಅಂದ್ರೆ, ನೀವು ಆರ್ಥಿಕ ಇಲಾಖೆಗೆ ಆದಷ್ಟು ಬೇಗ ಪ್ರಸ್ತಾವನೆಯನ್ನು ಸಲ್ಲಿಸ್ರಿ, ನಾನು ಅವ್ರ ಜೊತೆ ಮಾತಾಡ್ತೀನಿ ಅಂತಂದು. ಹೌದು, ಇದು ಸತ್ಯ ಇದೆ. ಕೆಲವೊಂದು ಸಲ ಈ ಶಿಕ್ಷಣ ಇಲಾಖೆಯೊಳಗಡೆ ಕೆಲವೊಂದು ಸಲ ಅಲ್ಲ, ಭಾಳ ಸಲ ಶಿಕ್ಷಕರು ಅರ್ಧಕ್ಕರ್ಧ ಖಾಲಿ ಇದ್ದಾರೆ. ನಮ್ಮ ರಾಜ್ಯದೊಳಗಡೆ ಮಕ್ಕಳಿಗೆ ಪೌಷ್ಟಿಕ ಆಹಾರದ ಜೊತೆಗೆ ಗುಣಮಟ್ಟದ ಶಿಕ್ಷಣ ಕೊಡಬೇಕಂತಂದ್ರೆ ಕಡ್ಡಾಯ ಶಿಕ್ಷಕರು ಕೂಡ ಬೇಕು. ಇವತ್ತಿನ ದಿನ ನಮ್ಮ ರಾಜ್ಯದೊಳಗಡೆ ಎಲ್ಲರೂ ಕೂಡ, ಪ್ರತಿಯೊಬ್ಬರು ಕೂಡ ಶಿಕ್ಷಕರ ನೇಮಕಾತಿ ಆಗಲಿ ಅಂತಂದು ಬಯಸ್ತಾ ಇದ್ದಾರೆ. ಅದರೊಳಗಡೆ ಸಾವಿರಾರು ಲಕ್ಷಾಂತರ ಅಭ್ಯರ್ಥಿಗಳು ಕೂಡ ಕಾಯ್ತಾ ಇದ್ದಾರೆ. 2022ರಿಂದ ಇಲ್ಲಿವರೆಗೆ ನೇಮಕಾತಿ ಆಗಿಲ್ಲ. ಇವತ್ತು ನಾನು ಯಾವ್ದು ವಿಷಯದ ಬಗ್ಗೆ ಮಾತಾಡೋಕ್ಕೆ ಬಂದೀನಿ ಅಂತಂದರೆ, ನೇಮಕಾತಿ ಬಗ್ಗೆ ಇರುವಂಥ ಸ್ಪಷ್ಟ ಮಾಹಿತಿ ನಿಮ್ಗೇನು ಗೊತ್ತಿರಬೇಕು, ನೀವು ಯಾವೆಲ್ಲ ವಿಷಯಗಳನ್ನು ಮನಸ್ಸಿಗೆ ಹಚ್ಕೋಬೇಕು ಮತ್ತು ಮನಸ್ಸಿಗೆ ಹಚ್ಕೋಬಾರ್ದು. ಏನು ಸರ್ ನೀವು ನಮ್ಮ ಬಗ್ಗೆ ಹೇಳಲಿಕ್ಕೆ ಬಂದಿದ್ದೀರಿ ಅಂತ. ಹಾಗೇನಿಲ್ಲ, ಒಬ್ಬ ಸ್ನೇಹಿತನಾಗಿ, ಒಬ್ಬ ಒಳ್ಳೆ ಟೀಚರಾಗಿ ಮತ್ತು ಮಾರ್ಗದರ್ಶಕನಾಗಿ ಕೆಲವೊಂದಿಷ್ಟು ಸಲಹೆಗಳನ್ನು ನಾನು ಅವಾಗವಾಗ ಕೊಡ್ತಾ ಇರ್ತೀನಿ. ಏನಾಗುತ್ತೆ, ಜನ ಮರಳೋ ಜಾತ್ರೆ ಮರಳೋ ಅನ್ನೋ ಒಂದು ಗಾದೆ ಇದೆ ನಮ್ಮ ಕಡೆ. ಹಂಗಂದ್ರೆ ಏನಂತಂದರೆ, ಈ ಕಡೆ ಅವ್ರು ನಂಬಬೇಕು, ಈ ಕಡೆ ಇವ್ರು ನಂಬಬೇಕು, ಈ ಕಡೆ ಯಾರು ನಂಬೇಕಂತ. ನಾವು ಯಾರನ್ನು ನಂಬೋದು ಅವಶ್ಯಕತೆ ಇಲ್ಲ. ಈಗ ಬಿಲೀವ್ ಇನ್ ಯುವರ್ ಸೆಲ್ಫ್, ನಮ್ಮನ್ನು ನಾವು ನಂಬಬೇಕು. ಬಿಲೀವ್ ಇನ್ ಯುವರ್ ಪ್ರೊಸೆಸ್, ಯುವರ್ ರುಟೀನ್. ಹೌದು, ಮಾತಾಡೋದು ಭಾಳ ಈಸಿ. ಸೊ ಹಿಂಗಿದ್ದಾಗ ನಮಗೊಂದು ಒಳ್ಳೆ ದಿನಚರಿ ಬೇಕಾಗ್ತದೆ, ಒಬ್ಬ ಒಳ್ಳೆ ಸ್ನೇಹಿತ ಬೇಕಾಗ್ತಾನೆ, ನಮಗೆ ಒಂದು ಒಳ್ಳೆ ವಾತಾವರಣ ಬೇಕಾಗ್ತದೆ. ಇದನ್ನು ನಾವು ಹುಡುಕೋಬೇಕು. ಇಲ್ಲಿ ಎಲ್ಲಿ ಸಿಗೋದಲ್ಲ. ಇದು ಒಳ್ಳೆ ಒಳ್ಳೆ ಪುಸ್ತಕಗಳನ್ನು ಓದಬೇಕು. ಕೇವಲ ಅಕಾಡೆಮಿಕ್ಕಿಗೆ ಎಕ್ಸಾಮ್ ಕ್ರ್ಯಾಕ್ ಮಾಡೋಕ್ಕೆ ನಾವು ಪುಸ್ತಕಗಳನ್ನು ಓದೋಣ ನಿಜ. ಅದ್ರ ಜೊತೆಗೆ ನಮ್ಮದು ಅಂತ ಒಂದು ವೈಯಕ್ತಿಕ ಜೀವನ ಅನ್ನೋದಿದೆ, ಒಂದು ಮನಸ್ಸಂತ ಇದೆ, ಅದ್ರ ಜೊತೆ ನಾವು ಮಾತಾಡಬೇಕು. ವಿವೇಕಾನಂದರು ಅದನ್ನೇ ಹೇಳಿದರು. ಸೊ ನೀವೇನಾದರೂ ಪ್ರತಿದಿನ ನಿಮ್ಮ ಜೊತೆ ನೀವು ಮಾತಾಡ್ಕೊಳ್ಳಿಲ್ಲ ಅಂತಂದರೆ, ಈ ವಿಶ್ವದ ಶ್ರೇಷ್ಠ ವ್ಯಕ್ತಿನ ನೀವು ಅವತ್ತಿನ ದಿನ ಕಳ್ಕೊಂಡೀರಿ ಅಂತ ಅರ್ಥ ಅಂತ. ಸೊ ದಟ್ ಮೀನ್ಸ್ ನಮ್ಮ ತಪ್ಪುಗಳು ಕೆಲವೊಂದು ಸಲ ನಾವು ಒಬ್ಬರೇ ಕುಂತು ವಿಚಾರ ಮಾಡಿದಾಗ ಅಥವಾ ಆಲೋಚನೆ ಮಾಡಿದಾಗ ನಮ್ಗೆ ಅದು ಗೊತ್ತಾಗುತ್ತೆ, ಅಲ್ಲಿವರೆಗೆ ಗೊತ್ತಾಗಲ್ಲ. ಕೆಲವೊಂದು ಸಲ ನಾವು ಏನಾಗ್ತದೆ ಅಂತಂತಂದರೆ, ಮಾಡೋ ಕೆಲಸದೊಳಗಡೆ ಪ್ರಾಮಾಣಿಕತೆ ಇರೋದಿಲ್ಲ, ಮಾಡೋ ಕೆಲಸದೊಳಗಡೆ ಶ್ರದ್ಧೆ ಇರಲ್ಲ. ಮಾಡ್ತಾ ಇರ್ತೀವಿ ನಿಜ, ಹೋಗ್ತಾ ಇರ್ತೀವಿ ನಿಜ. ಅದಕ್ಕೆ ನಾವು ಕೆಲವೊಂದು ಸಲ ಹೆಂಗಾಗಬೇಕಂತಂದರೆ, ಶುದ್ಧ ಹರಿಯುವ ನೀರಾಗಬೇಕು. ಹರಿತಾ ಇರಬೇಕು, ಬಟ್ ಆದರೆ ನಿಂತ ನೀರಾಗಬಾರ್ದು. ಸೊ ಆ ಹರಿಯುವ ನೀರು ಜೊತೆಗೆ ಚರಂಡಿ ನೀರ ಜೊತೆ ನಾವು ಕೂಡಬಾರ್ದು ಅಂತ. ಸಜ್ಜನರ ಸಂಘ ಹೆಚ್ಚಿನ ಸವಿದಂತೆ ಅಂತ. ಒಳ್ಳೆ ಸ್ನೇಹಿತರಿರಲಿ, ನಿಮ್ಮ ಕನಸಿಗೆ ಅವರು ಬೆನ್ನು ಕೊಡೋರಿರಲಿ, ಸಹಾಯ ಮಾಡೋರಿರಲಿ, ಬೆನ್ನು ತಟ್ಟೋರಿರಲಿ, ಕಾಲು ಎಳೆಯೋರು ಇರಬಾರ್ದು. ಇಷ್ಟು ದಿನ, ಇಷ್ಟು ವರ್ಷ ಕಾಲು ಎಳೆಯೋರು, ಹಿಂದೆ ಕೆಡவோರು, ಜಗ್ಗೋರೆಲ್ಲ ನಾನು ನೋಡಿದ್ದೀನಿ, ನೀವು ನೋಡಿರಿ. ಬಟ್ ಇಷ್ಟು ದಿನ ಆಯಿತು, ಇನ್ಮೇಲೆ ಆದರೂ ಕೂಡ ನೀವು ಬದಲಾಗಿ. ನಾವು ಕೆಲವೊಂದು ಸಲ ನಾವಾಗಿರಲ್ಲ, ಅವ್ರ ಮಾತಿನೊಳಗಡೆ ನಾವಾಗಿಬಿಡ್ತೀವಿ. ನಾವಾಗಿರ್ಬೇಕಂತಂದರೆ ನಮ್ಮನ್ನು ನಾವು ನಂಬಬೇಕು. ನಾವು ಯಾವಾಗಲೂ ಧನಾತ್ಮಕ ಅಂತಂದರೆ ಒಳ್ಳೆಯದಾಗತ್ತೆ ಅಂತ. ಆಲ್ ಈಸ್ ವೆಲ್, ಯಾವಾಗಲೂ ಕೂಡ ನಿಮ್ಮನ್ನು ನೀವು ಹೇಳ್ಕೋಬೇಕು, ಆಲ್ ಈಸ್ ವೆಲ್ ಅಂತ. ಎಲ್ಲವೂ ಆಗೋದೆಲ್ಲ ಒಳ್ಳೆಯದಕ್ಕೆ ಆಗುತ್ತೆ. ಜಗತ್ತಿನಲ್ಲಿ ನಾನು ಕಳ್ಕೊಳ್ಳಿಕ್ಕೆ ಏನೂ ಇಲ್ಲ, ಎಲ್ಲ ಪಡ್ಕೊಳ್ಳಿಕ್ಕೆ ಬಂದಿದ್ದೀನಿ. ಐ ಹ್ಯಾವ್ ನಥಿಂಗ್ ಟು ಲೂಸ್ ಅಂತ ಹೇಳಬೇಕು. ಏನು ಹೇಳಬೇಕು, ನನ್ನ ಕಡೆ ಕಳ್ಕೋದಕ್ಕೆ ಏನೂ ಇಲ್ಲ ಅಂತ. ಸೊ ಎಲ್ಲವೂ ಕೂಡ ಇಲ್ಲಿ ಪಡ್ಕೊಳ್ಳಿಕ್ಕೆ ಬಂದ ಮೇಲೆ, ಸೊ ದೆನ್ ನಾವು ಯಾಕೆ ಭಯ ಪಡಬೇಕು ಕಳ್ಕೊಳ್ಳಿಕ್ಕೆ ಅಂತ ನನ್ನ ಒಂದು ಪ್ರಶ್ನೆ. ಮತ್ತೊಂದು ಪ್ರಶ್ನೆ ಏನಂತಂದರೆ, ಏನೋ ಒಂದು ಆಗುತ್ತೆ, ಆಗಲಿ ಅದು ಏನಾದರೂ ಆಗಲಿ, ಬಟ್ ನಾನು ಆಗೋದ್ರ ಬಗ್ಗೆ ವಿಚಾರ ಮಾಡಿದರೆ ಅದು ಇವತ್ತೇ ಆಗಲ್ಲ, ಅದು ಆಗಬೇಕಾದಂಥ ಸಮಯದೊಳಗೆ ಆಗುತ್ತೆ. ಸೊ ಅಂಥ ಒಂದು ಮನಸ್ಥಿತಿ, ಮನೋಭಾವ, ಆ ಒಂದು ವಿಚಾರವನ್ನು ನಾವು ನಮ್ಮೊಳಗೆ ರೂಢಿಸ್ಕೊಡ್ಬೇಕು. ಬಹಳ ವಿಚಾರ ಮಾಡೋದ್ರೊಳಗೆ ಏನೂ ಇಲ್ಲ, ಅರ್ಥ ಆಯ್ತಾ? ಸೊ ಅದಕ್ಕೆ ಅದನ್ನೆಲ್ಲ ಬಿಟ್ಟು ಓದಿನ ಕಡೆ ನೇರವಾಗಿ ನಾವು ಒಂದು ತಾರ್ಕಿಕವಾಗಿ ವಿಚಾರ ಮಾಡಬೇಕು. ಸಣ್ಣ ಹುಡುಗರಲ್ಲ ನಾವು. ಸೊ ನಾನು ಬುದ್ಧಿವಾದ ಹೇಳ್ತಾ ಇದ್ದೀನಿ ಅಂತ ನೀವೆಲ್ಲ ತಪ್ಪು ಭಾವಿಸ್ಬೇಡಿ. ನಿಮ್ಮೊಳಗೊಬ್ಬ ನಾನು, ನೀವು ನನ್ನೊಳಗೊಬ್ಬ ನೀವು ಅನ್ನೋ ಮನಸ್ಥಿತಿಯಿಂದ ನಾನು ಈ ಮಾತುಗಳನ್ನು ಹೇಳ್ತಾ ಇದ್ದೀನಿ.
ಏನಾದರೂ ತಪ್ಪು ಮಾತಾಡಿದರೆ ದಯವಿಟ್ಟು ಕ್ಷಮೆ ಇರಲಿ. ನನ್ನ ಹೃದಯಾಂತರದಿಂದ ನಾನು ಕ್ಷಮೆ ಕೇಳ್ತೀನಿ. ಅದ್ರ ಜೊತೆಗೆ ನಿಮಗೆ ನಾ ಪ್ರೋತ್ಸಾಹ ಮಾಡ್ತೀನಿ, ನಮಗೆ ನೀವು ಪ್ರೋತ್ಸಾಹ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಮುಂದಿನ ವಿಡಿಯೋದೊಳಗಡೆ ಹೊಸ ವಿಷಯದೊಂದಿಗೆ ನಾನು ಮತ್ತೆ ಭೇಟಿ ಕೊಡ್ತೀನಿ. ನಮಸ್ಕಾರ.